ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಹೊಸ್ತಡ್ಕು ವ್ಲಾಗ್ ಆಗಿರುತ್ತೆ. ಮಾಡಿ ಹಾಯ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವನು ನನ್ನ ಮಗ, ಇವಳು ನನ್ನ ತಂಗಿ. ಹಾಯ್ ಮಾಡು, ಹಾಯ್ ಮಾಡಿ ಅಲ್ಲಿ. ಹಾಯ್. ಅದು ಯಾರಪ್ಪ? ಅದು ಯಾರು ಹೇಳಿ? ನಾನು ಯಾರಮ್ಮ? ನಾನು ಯಾರು? ನನಗೆ 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 ಚಿಕ್ಕಿಗೆ ಮುತ್ತ. ಇವತ್ತು ಹೊಸ್ತಡ್ಕು ನಮ್ಮ ಮನೇಲಿ ಏನೇನು ರೆಸಿಪಿ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ. ನಾವಂತೂ ಏನೂ ಕೆಲಸ ಮಾಡಿಲ್ಲ, ಎಲ್ಲರೂ ನಮ್ಮ ಮನೇಲೇ ಮಾಡ್ತಿದ್ದಾರೆ. ಅದನ್ನ ನೋಡ್ಕೊಂಡಿದ್ವಿ. ಇವನ್ನ ನೋಡ್ಕೊಳ್ಳೋದ್ರಲ್ಲಿ ಟೈಮ್ ಆಗೋಗುತ್ತೆ ಫ್ರೆಂಡ್ಸ್. ಬಟ್ ಅವನು ನಾನು ನೋಡ್ಕೊಳ್ಳಲ್ಲ. ಇಲ್ಲಿ ಬಂದರೆ ನಮ್ಮ ಅಜ್ಜಿನೇ ನೋಡ್ಕೊಳ್ಳೋದು. ಇಲ್ಲಿ ನೋಡಿ, ಮಲ್ಲಕ್ಕು ಚಿಕನ್ ತಿನ್ನಕ್ಕೆ ಕೂತಿದ್ಯಮ್ಮ ಅಡುಗೆ ಮನೆ ಮುಂದೆ. ಚಿಕನ್ ತಿನ್ನ. ಇವಳು ನೋಡಿ ಗೈಸ್, ನಮ್ಮ ಮನೇಲಿ ಚಿಕನ್ ಮಾಡಿದ್ರೆ ಸಾಕು, ಇಲ್ಲೇ ಬಂದು ಕೂತಿರ್ತಾಳೆ ಕಿಚನಲ್ಲೇ. ಅವಳಿಗೆ ಚಿಕನ್ ಬಿಟ್ಟು ಬೇರೆ ಏನೂ ಬೇಡ. ನೋಡಿ ಫ್ರೆಂಡ್ಸ್, ಇಲ್ಲಿ ಗೀ ರೈಸ್ ರೆಡಿ ಆಗ್ತಿದೆ. ಫುಲ್ ಘಮ ಘಮ ಸ್ಮೆಲ್ ಬರ್ತಿದೆ. ಯಾವಾಗ ತಿಂತೀವಿ ಅಂತ ವೆಯ್ಟ್ ಮಾಡ್ತಾ ಇದೀವಿ. ಅಮರಾವತಿ ಚಿಕನ್ ಅಂತ. ಇದು ರೈಸ್ ಗೀರ್ ರೆಡಿ ಇದೆ. ಇನ್ನು ಅಡುಗೆ ಮಾಡ್ತಿದ್ದಾರೆ. ಇದೇನ್ಮಾ? ನೆನ್ನೆದು ಒಬ್ಬಟ್ಟು ಸರ್. ನಾವಿಬ್ಬರು ರೆಡಿ ಆಗಿಬಿಟ್ಟು ಸುಮ್ಮನೆ ಪೋಸ್ ಕೊಡ್ತಿದ್ದೀವಿ ಫ್ರೆಂಡ್ಸ್. ನಮ್ಮ ಮನೆಯವರು ತುಂಬ ಒಳ್ಳೆಯವರು. ನಮ್ಮ ಕೈಲಿ ಏನೂ ಕೆಲಸ ಮಾಡಿಸಲ್ಲ. ನಾವು ಜಸ್ಟ್ ಕುತ್ಕೊಂಡು ತಿಂದ್ರೇ ಸಾಕು. ಈ ಥರ ಪುಣ್ಯ ಯಾರಿಗಾದ್ರೂ ಕಾಮೆಂಟ್ ಮಾಡಿ, ಓಕೆನಾ? ನೋಡಿ ಫ್ರೆಂಡ್ಸ್, ಇವನು ಎಷ್ಟು ಕಿರಿಕಿರಿ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿಗೆ. ಯಾರಾದರೂ ಮಕ್ಕಳು ಕಳ್ಳರು ಇದ್ದರೆ ಇದರಲ್ಲಿ ನನಗೆ ಕಮೆಂಟ್ ಮಾಡಿ, ಇವನ್ನ ಕೊಟ್ಬಿಡ್ತೀನಿ ನಿಮಗೆ. ಕೊಟ್ಬಿಡ್ಲಾ? ಮಕ್ಕಳು ಕಳ್ಳ ಕೊಡ್ಲಾ ನಿಮ್ಮನ್ನ? ಹೇಳಿ. ಯಾಕೆ? ಹೊಸ್ತಡ್ಕಲ್ವಾ, ನಾನೇ ತಿನ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಬೇಕು. ವೆರಿ ಗುಡ್, ವೆರಿ ಗುಡ್. ನೀನು ಸ್ನಾನ ಮಾಡಿದಪ್ಪ? ಜಿ ಆಯ್ತಾ ನಿಮ್ಮದು? ಜಿ ಉಯ್ಕೊಂಡ್ರ? ಮಾಮ ಕುತ್ತ ಕೊಟ್ಟು ಬನ್ನಿ ಹೋಗಿ. ನೋಡಿ ಫ್ರೆಂಡ್ಸ್, ಇಂಥ ಮಕ್ಕಳಿದ್ರೆ ಯಾರು ಬದುಕ್ತಾರೆ ಹೇಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೀಶೋದಿಂದ ಈ 3 ಪ್ರಾಡಕ್ಟ್ಸ್ ತರಿಸ್ಕೊಂಡಿದ್ದೆ. ಇದನ್ನು ವಿಡಿಯೋ ಮಾಡಬೇಕು. ಸೊ ನಾವು ಇವತ್ತು ಬೆಳಗಿಂದ ಯಾರೂ ಬ್ರೇಕ್ಫಾಸ್ಟೇ ಮಾಡಿಲ್ಲ ಫ್ರೆಂಡ್ಸ್. ಆಯಿತಾ? ಯಾಕೆ ಅಂತಂದರೆ ನಮ್ಮ ಮಮ್ಮಿ ವೆರೈಟೀಸ್ ಆಫ್ ನಾನ್ ವೆಜ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ನಮ್ಮ ಅತ್ತೆ ಬಂದಿದ್ದಾರೆ. ಹಾಯ್ ಮಾಡಿ ಅತ್ತೆ. ಇವರು ನಮ್ಮನ್ನು ಯಾರನ್ನೂ ನೋಡೋಕ್ಕೆ ಬಂದಿಲ್ಲ. ಅವ್ರು ಬಂದಿರೋದು ನನ್ನ ಮಗನ ನೋಡೋಕ್ಕೆ. ಆ್ಯಂಡ್ ಅವ್ನಿಗೊಬ್ಬನಿಗೆ ಬಟ್ಟೆ ತೊಗೊಂಬಂದಿದ್ದಾರೆ ಗಾಯ್ಸ್. ಇದು ಮೋಸ ಅಂತ ಕಮೆಂಟ್ ಮಾಡಿ, ಯಾಕಂದರೆ ನಮ್ಗೆ ಯಾರಿಗೂ ಬಟ್ಟೆ ಕೊಡಿಸಿಲ್ಲ ನಮಗೆ. ನೋಡಿ ಎಷ್ಟು ಬೇಜಾರು ಮಾಡ್ತಾರೆ ಇವರು. ಅರ್ಚನಾ ಒಬ್ಬಳೇ ತಿಂತ ಇದೆಯಲ್ಲೇ. ಹಾಂ ನೋಡಿ ಫ್ರೆಂಡ್ಸ್, ಇವರೆಲ್ಲ ಒಬ್ಬೊಬ್ಬರೇ ತಿಂತಾ ಇದ್ದಾರೆ. ಒಂದು ಮಾತುಗೂ ಕರೀದಿರಾ ನೋಡಿ ಫ್ರೆಂಡ್ಸ್. ಅದಕ್ಕೆ ಅಜ್ಜಿ ಇರಬೇಕು ಅಂತ ಹೇಳೋದು. ನಮ್ಮ ಅಜ್ಜಿ ಕರೀತಾರೆ ಆಯ್ಕಕ್ಕೆ. ನೂರೈವತ್ತು ಸತಿ ಒಂದು ಲಾಗಲ್ಲಿ ಫ್ರೆಂಡ್ಸು ಅಂತ ಅವರೇ ಫ್ರೆಂಡ್ಸ್ ಆಗ್ಬಿಟ್ಟು ಬರ್ತಾ ಬಿಡ್ಬೇಕು. ಹೆಂಗಿದೆ ಅಡುಗೆಲ್ಲ? ಹೆಂಗೆ ನಲ್ಲಿ ಮುಳ್ಳೆ ಹೊಡಿಯೋದು ತೋರ್ಸು ಹೆಂಗೆ ಹೊಡಿತಾರೆ. ಅದೆಲ್ಲ ಏನಂತೆ? ಅದ್ರಲ್ಲಿ ಆಯ್ತಲ್ಲ, ಸುಮ್ಮನೆ ಪುಟ್ಟು ಅಂತ ಜೋರ ಕೊಡ್ತಾವಳೆ. ಏನಂತೆ? ಶಿವಣ್ಣ ಹಾಯ್ ಮಾಡಿ. ಇವ್ರು ಯಾರು? ಇವರು ನಮ್ಮ ಚಾಯ್ ಗುರು ಸರ್, ಅಮ್ಮ ಸರ್. ಇವ್ರು ಯಾರು? ಇವರು ಅವ್ರದ ಪುಡಿ, ಇದು ಮೊಸರು ಪುಡಿ ಬರೀ. ನೋಡಿ ಫ್ರೆಂಡ್ಸ್, ಊಟಕ್ಕೆ ಇವಾಗ ಬಂದಿದ್ದಾರೆ. ಟೈಮ್ ಆಗಿದೆ 4:15. ನೋಡಿ ಇವಾಗ ಬಂದಿದ್ದಾರೆ. ಇವಾಗ ಬರೋದು ನೀವು? ಹುಚ್ಚಾಗಲ್ಲ, 5 ಸಾವಿರ ನೋಡಿ ಹುಚ್ಚಾಗ್ಬಿಟ್ಟವಳೆ.
ಅಷ್ಟೇ ಮುಗೀತು. ನೋಡಿದ್ರಲ್ಲ, ಹೀಗಿತ್ತು ನಮ್ಮ ಹೊಸ್ತಡಕು. ಅವ್ರು ಊಟ ಮಾಡ್ಕೊಂಡು ಹೊರಟ್ರು. ಹಾಗೆ ಆಮೇಲೆ ನಾನು ಊಟ ಮಾಡ್ತಿದ್ದೆ. ಆಮೇಲೆ ನಮ್ಮ ಅಣ್ಣ ಅತ್ತಿಗೆ ಬಂದಿದ್ರು. ಇವ್ರು ನೋಡಿ ಫ್ರೆಂಡ್ಸ್, ಇವ್ರು ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಇವಳು. ನಮ್ಮ ಅಣ್ಣದು ಬರ್ಡೇ ಇವತ್ತು. ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ. ಆ್ಯಂಡ್ ನಾಳೆ ನಾವೆಲ್ಲ ಮೈಸೂರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹೋದ್ರೆ ಅಲ್ಲೂ ವ್ಲಾಗ್ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಏನಾದರೂ ಹೇಳ್ತೀಯಾ? ಒಂದು ದಿನದಲ್ಲಿ ಇಷ್ಟೊಂದು ಬಾಕ್ಸ್ ನಮ್ಮಪ್ಪ ಏನ್ ತರಕ್ ಹೋಗಿದ್ದಾರೆ? ಲಾಲ ತರಕ್ ಹೋಗಿದ್ದಾರಾ? ನೀನ್ ಯಾಕೆ ನಗ್ತಿದ್ಯಾ ಚಿಕ್ಕು? ನೀನ್ ಯಾಕೆ ನಗ್ತಿ? ಮಾಮ ಎಲ್ಲಿ ಬೂ ಹೋಯ್ತಾ? ಏನ್ ತರಕ್ ಹೋಯ್ತು? ಚಿದು ನಾನು ತಗೊಳ್ಳ? ಏ ಯಾಕೆ? ನೀನು ಹೋಗಿ ಅತ್ತ ಮೇಲೆ ಕೂತಿದ್ಯಲ್ಲ. ನೀನು ಅತ್ತ ಮೇಲೆ ಕೂತಿದ್ದೆ ತಾನೆ? ಚಿದು ನಂದು. ಹ್ಯಾಪಿ ಯುಗಾದಿ ಹೇಳು. ಹ್ಯಾಪಿ ಹೊಸ್ತಡ್ಕು ಹೇಳು. ಹೊಸ್ತಡ್ಕು. ಹಾಯ್ ಗಾಯ್ಸ್ ಹೇಳು. ಹೌ ಆರ್ ಯು? ನೋಡಿ ಫ್ರೆಂಡ್ಸ್, ಕೆಲ್ಸಕ್ಕೆ ಹೋಗಿ ಬಂದಿದ್ದಾನೆ. ಹೊಸ್ತಡ್ಕು ದಿನ ಊಟ ಮಾಡ್ಕೊಂಡು ಮನೇಲಿ ಇಲ್ದಿರಾ ಕೆಲ್ಸಕ್ಕೆ ಹೋಗಿದ್ದಾನೆ. ನಿನ್ನ ಅಭಿಪ್ರಾಯ ಕೆಲ್ಸಕ್ಕೆ? ಕೈಲಾಸ ಏನೋ ದಿನ ಕೆಲ್ಸಕ್ಕೆ ಹೋಗೋ ನಂಗೆ ಸುಳ್ಳು ಹೇಳ್ತಾನೆ ಫ್ರೆಂಡ್ಸ್. ತಿಂಗಳಲ್ಲಿ ಎಷ್ಟು ದಿನ ಕೆಲ್ಸಕ್ಕೆ ಹೋಗ್ತೀಯಾ? 28 ದಿನ ಹೋಯ್ತೀನಿ. ಇನ್ನ 2 ದಿನ ರಜಾ ಹಾಕಿರ್ತೀನಿ. ಆ 4 ದಿನ ಸಂಡೇಸ್ ರಜಾ ಕೊಡ್ತಾರಲ್ಲ, ಮತ್ತೆ ಅದ್ಯಾವುದು? ಅದು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಶಿವು, ಹ್ಯಾಪಿ ಬರ್ಡೇ ಟು ಯು. ವಿನುಗೇನೆ ಕಮ್ಮಿ. ವಿನು, ನೀನ್ ಡಯಟ್ ಅಲ್ಲಿ ಇದೆಯಾ ತಾನೆ? ಶುಗರ್ ಕಟ್ ಮಾಡೋದು. ಶುಗರ್ನ ಕಟ್ ಮಾಡ್ಬೇಕು ಅಷ್ಟೇ. ಮಕ್ಳಿಗೆ ತಿನ್ಸ್ರಿ, ಅವೆರಡು ನಿಮ್ಮನ್ನೇ ನೋಡ್ತಾವೆ. ಫಸ್ಟ್ ಹೆಂಡತಿಗೆ ತಿನ್ಸೋದಂತೆ, ಆಮೇಲೆ ಗಂಡಿಗೆ ತಿನ್ಸೋದಂತೆ. ತಿನ್ನುವ ತಿಂತವನೀಗ ಟೇಸ್ಟ್ ನೋಡ್ಬಿಟ್ನಲ್ಲ. ಮುಂದೆ ಮಗಳು ಕೂತೋಳೆ, ಮಗಳು ತಿಂತಾಳೆ ಬಿಟ್ಬಿಟ್ಟು ಚೆನ್ನಾಗಿತ್ತಾ? ನೆಕ್ಸ್ಟ್ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನನ್ನ ಡೈಲಿ ವ್ಲಾಗ್. ನಿಮಗೂ ಇಷ್ಟ ಆಗಿದೆ, ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟಲ್ಲಿ ನಾವು ಯೂನೋ ಆಡಿಕೊಂಡು ಎಲ್ಲರೂ ಎಂಜಾಯ್ ಮಾಡಿಕೊಂಡು ಊಟ ಮಾಡಿಕೊಂಡು ಇವತ್ತಿನ ಡೇನ ಮುಗಿಸಿದ್ವಿ.